ಬೆಂಗಳೂರು ಗ್ರಾಮಾಂತರ ನೂತನ ಜಿಲ್ಲಾಧಿಕಾರಿಯಾಗಿ ಡಾಕ್ಟರ್ ಕೆಎನ್ ಅನುರಾಧ ಅವರು ಇಂದು ಅಧಿಕಾರ ಸ್ವೀಕರಿಸಿದರು. ಇವರು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೂಡ ಮುಂದುವರಿಯಲಿದ್ದಾರೆ ಎಂದು ಸರ್ಕಾರ ಆದೇಶ ಹೊರಡಿಸಿದೆ. ಗ್ಯಾರಂಟಿ ಯೋಜನಾ ಅಧ್ಯಕ್ಷರು ರಾಜಣ್ಣ, ಮಂಜುನಾಥ್, ಮಾರಪ್ಪ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಮತ್ತು ಜಾಲಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಚ್ ಪ್ರಕಾಶ್ ಮತ್ತು ವಿಶ್ವನಾಥಪುರ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಧರ್ ಡಿ ಹಾಗೂ ಇತರ ಅಧಿಕಾರಿಗಳು, ಸಾರ್ವಜನಿಕರು, ತಾಲೂಕು ಮುಖಂಡರುಗಳು ಇಂದು ಅವರನ್ನು ಅಭಿನಂದಿಸಿದರು. ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳ ಅವಧಿ ಮುಗಿದ ಬಳಿಕ ಆಡಳಿತ ಅಧಿಕಾರಿಗಳಿಗೆ ಮಾರ್ಗಸೂಚಿಗಳು, ಇನ್ನು ಮುಂದೆ ಯಾವ ರೀತಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬಹುದು ಎಂದು ಅವರು ಮಾಹಿತಿ ನೀಡಿದರು. ಸರ್ಕಾರ ನಿನ್ನೆ ನನಗೆ ಒಂದು ಆದೇಶ ಹೊರಡಿಸಿಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಯಾಗಿ ನೇಮಿಸಿದೆ. ಸಿ ಬಸವರಾಜು ಅವರ ಜಾಗದಲ್ಲಿ ಬಸವರಾಜ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು. ಅದೇ ಕೆಲಸನ ನಾನು ಸಹ ಕಂದಾಯ ಇಲಾಖೆಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತೇನೆ. ಮತ್ತು ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಕಾರ್ಯಕ್ರಮಗಳಿತ್ತು ಸದ್ಯಕ್ಕೆ ನನಗೆ ಹೆಚ್ಚುವರಿ ಹೊಣೆಯನ್ನು ವಹಿಸಿದ್ದಾರೆ. ಅದನ್ನು ಭಾಳ ಶೀಘ್ರದಲ್ಲಿ ಹೊಸ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ. ಸೊ ಅಲ್ಲಿವರೆಗೂ ನಾನು ಈಗ ನಾವು ಏನು ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ನ ನಾವು ಕ್ಯಾರಿ ಆನ್ ಮಾಡ್ತಾ ಇದ್ವಿ, RDPR ಇಲಾಖೆಯಲ್ಲಿರ್ಬೋದು, ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಏನು ಒಳ್ಳೆ ಕೆಲಸಗಳನ್ನು ಹಿಂದಿನ ಜಿಲ್ಲಾಧಿಕಾರಿಗಳು ಮಾಡ್ಕೊಂಡು ಬಂದಿದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗೂ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರದ ಆಶಯಗಳು ಏನಿದೆ ಈ ಜಿಲ್ಲೆಗೆ ಅದನ್ನು ನಾವು ಪೂರೈಸಲಿಕ್ಕೆ ನಾವು ಎಲ್ಲ ರೀತಿಯ ಎಫರ್ಟ್ಸನ್ನು ಹಾಕ್ತೀವಿ. ಈಗ ಇಲ್ಲಿ ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿದ್ದಾರೆ ಕಂದಾಯ ಇಲಾಖೆಯಿಂದ, ಎಷ್ಟು ಗೌರ್ಮೆಂಟ್ ಲ್ಯಾಂಡ್ ಇದೆ ಅಂತ ಅದನ್ನು ನೋಡ್ತೀನಿ. ನಾನು ಪರಿಶೀಲನೆ ಮಾಡಿಬಿಟ್ಟು ಏನು ಕ್ರಮ ತಗೊಳ್ಬೇಕು ಕಂಡುಬಿಡ್ತೀನಿ. ಪೋಡಿ ಆಂದೋಲನ ನಡೀತಾ ಇದೆ. ಸೊ 4ನೇ ತಾರೀಕು ಪೋಡಿ ಆಂದೋಲನದ ಬಗ್ಗೆ ಕಂದಾಯ ಸಚಿವರು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅದು ಅಷ್ಟೇ, ಅದರ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅಂತ ನೋಡಿಕೊಂಡು ನಾವು ಅದನ್ನು ಮುಂದಿನ ಪ್ರಗತಿನ ಕೈಗೊಳ್ತೇವೆ. ಹೌದು, ಈಗ ನಮ್ಮ RDPR ಇಲಾಖೆಯಿಂದ ಈಗಾಗಲೇ ನಾವು ಅನುದಾನನ ಕಳಿಸಿದ್ದೀವಿ. ನಮ್ಗೆ ಎಷ್ಟು ಬೋರ್ವೆಲ್ ಹೆಚ್ಚುವರಿ ಬೇಕಾಗುತ್ತೆ ಮತ್ತು ಯಾವುದು ಬೋರ್ವೆಲ್ ಈಲ್ಡ್ ಕಡಿಮೆ ಆಗಿದೆ ಅಥವಾ ಫೇಲ್ ಆಗಿದೆ ಅದಕ್ಕೆ ಅನುದಾನ ಬೇಕು ಅಂತ ನಾವು ಸಲ್ಲಿಸಿದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಅರ್ಬಂದು ಈಗ ನಾನು ಮೀಟಿಂಗ್ ಕರೆದಿದ್ದೀನಿ ಚೀಫ್ ಆಫೀಸರ್ಸು, ಕಮಿಷನರ್ಸ್ದು, ಅವರಿಂದ ತೊಗೊಂಡು ಅದನ್ನು ಸಹ ಸಲ್ಲಿಸಿದ್ದೀನಿ. ಈಗಾಗಲೇ ಸಲ್ಲಿಸಿಲ್ಲ ಅಂದರೆ ಅದನ್ನು ಸಲ್ಲಿಸ್ತೀನಿ. ಹೌದು, ಈಗಾಗಲೇ ಸರ್ಕಾರಿ ಆದೇಶನೇ ಇದೆ ನೀಲಗಿರಿ ಮರಗಳನ್ನ ತೆರವುಗೊಳಿಸಬೇಕು ಅಂತ ಹೇಳಿ. ಅದನ್ನು ನಾನು ಪರಿಶೀಲನೆ ಮಾಡ್ತೀನಿ, ಎಲ್ಲಿ ಯಾವ ಜಮೀನಲ್ಲಿ ನೀಲಗಿರಿ ಮರಗಳಿದೆ ಅಂತ. ನಾವು ಸರ್ಕಾರಿ ಸುತ್ತೋಲೆ ಅಥವಾ ನಿಯಮಗಳೇನಿದೆ ಅದರ ಪ್ರಕಾರ ಅದೆಲ್ಲ ಈಗಾಗಲೇ ನಮ್ಮಲ್ಲಿ ರೊಟೀನಾಗಿ ನಡೀತಾ ಇದೆ. ಸೊ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಮತ್ತು ಯಾವುದು ಎಮರ್ಜೆನ್ಸಿ ಅಥವಾ ತೀರಾ ಈಗ ಹೆಚ್ಚು ಒತ್ತುವರಿ ಆಗಿದೆ ಅಂತ ಅದನ್ನು ಇಮಿಡಿಯೇಟ್ ನಾವು ಕ್ರಮ ಕೈಗೊಳ್ತೀವಿ. ಆಡಳಿತಾಧಿಕಾರಿಗಳನ್ನ ಈಗಾಗಲೇ ನೇಮಿಸಿ ಆದೇಶ ಹೊರಡಿಸಲಾಗಿದೆ. ಅವರಿಗೆ ನಾವೊಂದು ಕಾರ್ಯಾಗಾರ ಸಹ ಏರ್ಪಡಿಸಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಬಿಕಾಸ್ ಅವರಿಗೆ ಮೋಸ್ಟ್ ಆಫ್ ದೆಮ್ ಹೊಸಬರಿದ್ದಾರೆ, ಯಾರು ಆಡಳಿತಾಧಿಕಾರಿಗಳಿದ್ದಾರೆ ಅವರಿಗೆ ಈ ಜವಾಬ್ದಾರಿ ಅನುಭವಿಸಿ ಅಥವಾ ನಿರ್ವಹಿಸಿ ಅನುಭವ ಇಲ್ಲದೆ ಇರೋದ್ರಿಂದ ಅವರಿಗೊಂದು ಕಾರ್ಯಾಗಾರ ಮಾಡ್ತೀವಿ. ಸೊ ದಟ್ ಪಂಚಾಯತ್ ಕೆಲಸಗಳೆಲ್ಲನೂ ಈಸಿ ಆಗುತ್ತೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.